ಚುನಾವಣಾ ದಿನದ ಅಥವಾ ಲೋಕಸಭೆ ಇಲ್ಲಿ ತನಕ ನಾವು 2 ತಿಂಗಳುಗಳ ಸುದೀರ್ಘ ಕಾಲ ನಡೆಸಿದಂತಹ ಸುಮಾರು 7 ಹಂತದ ಚುನಾವಣೆಯ ತೀರ್ಪಿನ ದಿನ ಇವತ್ತು. 295 ಸೀಟ್ ಗೆದ್ದೇ ಗೆಲ್ತೀವಿ ಅಂತ NDA ಹೇಳ್ತಾ ಇದೆ. ಆಪ್ ಕಿ ಬಾರ್ 400 ಪಾರ್, 400 ಅಂತೂ ಗೆದ್ದೇ ಗೆಲ್ತೀವಿ ಅಂತ NDA ಹೇಳ್ತಾ ಇದೆ. ಇವರಿಬ್ಬರ ನಡುವೆ ತೀವ್ರ ಪೈಪೋಟಿ ಇದೆ. 400 ವರ್ಸಸ್ 295 ಫೈಟ್. ಇದರ ವಿಜಯಮಾಲೆ ಯಾರ ಕೊರಳಿಗೆ? ಒಕ್ಕೂಟದ ಪಾಲಿಗ, ಮೋದಿ ಕೊರಳಿಗ? ನಾವೇ ಗೆಲ್ತೀವಿ, ಎಕ್ಸಿಟ್ ಪೋಲ್ಗಳೆಲ್ಲವೂ ಕೂಡ ಸುಳ್ಳಾಗುತ್ತೆ ಅಂತ INDA ಹೇಳ್ತಾ ಇದೆ. ಮತ್ತೊಂದು ಕಡೆ NDA ಇಂದ ವಿಜಯೋತ್ಸವಕ್ಕೆ ಭರ್ಜರಿ ತಯಾರಿಗಳು ಕೂಡ ಆಗಿದೆ. ಕಾಂಪಿಟೇಷನ್ ಇರುವಂಥದ್ದು ಇಲ್ಲಿ ತನಕ ಹೆಂಗ್ ನೋಡ್ತಾ ಇದ್ವಿ ಅಂದ್ರೆ ಬಿಜೆಪಿ, ಕಾಂಗ್ರೆಸ್ ಜೊತೆಗೆ ಬೇರೆ ಬೇರೆ ಪಕ್ಷಗಳು. ಬಟ್ ಆ ವಿಪಕ್ಷಗಳೆಲ್ಲ ಒಟ್ಟಾಗಿ ಇವಾಗ ಏನ್ ಮಾಡಿದಾವೆ? INDIA ಇಂಡಿಯಾ ಅನ್ನುವ ಒಕ್ಕೂಟವನ್ನ ಮಾಡ್ಕೊಂಡಿವೆ. ಬಟ್ ಇವರೆಲ್ಲ ಒಟ್ಟಾಗಿಯೂ ಕೂಡ NDAನ ಮಣಿಸೋಕ್ಕಾಗಲ್ವಾ? ಮೋದಿಯನ್ನ ಬಗ್ಸಕ್ಕಾಗಲ್ವಾ? ಅಥವಾ ಆಗುತ್ತಾ? ಇವತ್ತು ಗೊತ್ತಾಗತ್ತೆ. मोदी पोल, इसका नाम एग्जिट पोल नहीं है ब्रदर, इसका नाम एग्जिट पोल नहीं है, इसका नाम मोदी मीडिया पोल है। ये मोदी जी का पोल है, फैंटेसी पोल है उनका। सर कितनी सीटें आ रही हैं आपके हिसाब से? सरकार बन रही है। सिद्धू मूसेवाला का सॉन्ग सुना आपने? 295 ಎಕ್ಸಿಟ್ ಪೋಲ್ ಇದೆಯಲ್ಲ, ಅದು ನರೇಂದ್ರ ಮೋದಿಯವರ ಮಾಧ್ಯಮ ಸಮೀಕ್ಷೆ. ನಾವು ಕನಿಷ್ಠ 15ರಿಂದ 20 ಸ್ಥಾನಗಳನ್ನು ಗೆಲ್ತೇವೆ ಕರ್ನಾಟಕದಲ್ಲಿ. ಇಂಡಿಯಾ ಒಕ್ಕೂಟ 295 ಸ್ಥಾನಗಳನ್ನು ಗೆಲ್ತೀವಿ ಅಂತೇಳಿ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ನಾನು ಕೂಡ ಅದನ್ನು ಬೆಂಬಲಿಸ್ತೀನಿ. ಬಹಳ ಸಂತೋಷದಿಂದ ಬಂದು ವೋಟ್ ಹಾಕಿದ್ದೀನಿ. ಗುಪ್ತ ಮತದಾನ, ಯಾರು ವೋಟ್ ಹಾಕಿದ್ದೀನಿ ಅಂತ ಹೇಳಲ್ಲ, ವೋಟ್ ಹಾಕಿದ್ದೀನಿ. ನಮ್ಮ ಅಭ್ಯರ್ಥಿ ಗೆಲ್ತಾರೆ, ವಿಶ್ವಾಸ ಇದೆ, ಅತಿ ಹೆಚ್ಚು ಮತದಿಂದ ಗೆಲ್ತಾರೆ. ನಾವೇ ಗೆಲ್ಲೋದು. ಬಹಳ ಸಂತೋಷ.